ಅದು ಬೇಕಾಗಿತ್ತ? ಅವಾಗೆಲ್ಲ ಸೆಲೆಕ್ಟ್ ಮಾಡೋರು ಬಂದ್ರು. ಕೆ ವಿ ಶಂಕರೇಗೌಡರಿಂದ ಪ್ರಾರಂಭವಾದ ಜನತಾ ಶಿಕ್ಷಣ ಟ್ರಸ್ಟಿನ ಬಗ್ಗೆ ಮಿಮಿಕ್ರಿ ಗೋಪಿರವರ ಮೆಚ್ಚುಗೆ ನುಡಿ. ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ಲಿ ಪ್ರಿನ್ಸಿಪಲ್ರಾಗಿರೋರಿಗೆ ನೋಡಿ, ಅದೇ ಹೇಳಿದ್ರು, ಈ ಥರ ಸರಳತೆಗೆ ಸೇವೆ ಮಾಡಿರೋರಿಗೆ ಅವ್ರ ಅಧಿಕಾರದಲ್ಲಿ ಇದ್ದರೂ ಗೌರವ ಕೊಡ್ತಾರೆ, ಬೀದಿಲಿ ಹೋದ್ರು ಗೌರವ ಕೊಡ್ತಾರೆ, ಅವ್ರ ಮನೆಗೆ ಹೋದ್ರು ಗೌರವ ಕೊಡ್ತಾರೆ, ಮತ್ತೆ ಅವರು ಕಾಲೇಜಿಗೆ ಬರ್ತಾ ಇದ್ದಾರೆ ಅಂದ್ರೂ ಗೌರವ ಕೊಡ್ತಾರೆ. ಆ ರೀತಿಯ ಒಂದು ಉತ್ಕೃಷ್ಟ ವ್ಯಕ್ತಿತ್ವದ ವ್ಯಕ್ತಿಗಳು ಕೆ ವಿ ಶಂಕರೇಗೌಡರು. ಅಂಥವರ ಒಂದು ನೇತೃತ್ವದಲ್ಲಿ ಆದಂಥ ಈ ಸಂಸ್ಥೆ ಬಡ ಮಕ್ಕಳಿಗೆ, ಮಧ್ಯಮ ವರ್ಗದವ್ರಿಗೆ, ಎಲ್ಲ ವರ್ಗದವ್ರಿಗೂ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇರ್ತಕ್ಕಂಥ PES ಸಂಸ್ಥೆ. ಭಾಳ ಖುಷಿಯಾಗುತ್ತೆ. ಎಲ್ಲ ಹೇಳಿದ್ರು MTech ವರ್ಗೂ ಇದೆ ಅಂತ. ಇನ್ನೇನು ಬೇಕಪ್ಪ, ನಮಗೊಂದು ಆಸೆ ಇಟ್ಕೊಂಡ್ರೆ ಇವತ್ತಿನ ದಿನದಲ್ಲಿ ಎಲ್ಲವನ್ನ ಓದಿ ಮುಗಿಸ್ಬೋದು ಅಂತ ಒಂದು ಸಂಸ್ಥೆ. ಜೊತೆ ನನಗೆ ಇನ್ನೊಂದು ಹೆಮ್ಮೆಯ ವಿಷಯ ಅಂತಂದರೆ, ಶಂಕರೇಗೌಡರು ಅವರ ಮಗ ಅವರು ಸಚ್ಚಿದಾನಂದ್ ಸರ್ ಅವರು, KS ಸಚ್ಚಿದಾನಂದ್ ಸರ್ ಅವರು ಸಿನಿಮಾದ ನೋಡಿ ಶಿಕ್ಷಣ ಸಂಸ್ಥೆ ಅವ್ರಿಗಿರೋ ಹೆಸರಲ್ಲಿ ಅವ್ರದ್ದೇ ಹೆಸರು ಹಾಕೋಬೋದಾಗಿತ್ತೇನೋ. ನಾನು ಮುಂಚೂಣಿಯಲ್ಲಿದ್ದೀನಿ. ಈಗಿನವ್ರ ಪ್ರಕಾರ ಈಗ ಯಾರಾದರೂ ಬಂದರೆ ಅವ್ರ ಹೆಸರನ್ನೇ ಹಚ್ಕೊಂಡ್ಬಿಡ್ತಾರೆ, ನಾನು ಮುಂಚೂಣಿಯಲ್ಲಿದ್ದೀನಿ ಅಂತ. ನನ್ನ ಹೆಸರು ಈ ರೋಡ್ಗೆ ಹಾಕ್ರಿ, ಒಂದು ಯೋಜನೆಗೆ ನನ್ನ ಹೆಸರು ಹಾಕ್ರಿ ಅಂತ ಹೇಳ್ತಾರೆ. ಆದರೆ ಅವ್ರು ಏನು ಹೇಳಿದ್ದಾರೆ ಹೇಳಿ, ಜನತಾ ಶಿಕ್ಷಣ ಸಂಸ್ಥೆ. ಪೀಪಲ್ಸ್ ಅಂದರೆ ಜನರಿಂದ ಇದಾಗಿರೋದು ಅನ್ನೋ ಒಂದು ಸರಳತೆ ಇದೆಯಲ್ಲ ಸರ್, ಆ ಸರಳತೆ ಮುಂದೆ ನಾವು ಯಾವ ಸರಳ ಸರ್? ಶಂಕರೇಗೌಡರು ಅದಕ್ಕೆ ನಿತ್ಯ ಸಚಿವರು ಅಂತಂದರೆ ಇವತ್ತು ಒಂದು ಯಾವುದೋ ದೊಡ್ಡ ಮುಖ್ಯಮಂತ್ರಿಗಳಾಗಿರಲಿ, ಅಧಿಕಾರ ಹೋದ ಒಂದು ನಿಮಿಷ